ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು. ಈ ಒಂದು ವೇದಿಕೆಯನ್ನು ನೋಡಿದಾಗ ಅನ್ನಿಸ್ತದೆ, ಅಪ್ಪ ಬಸವಣ್ಣವರು ಒಂದು ವಚನ ನೆನಪಾಗ್ತದೆ. ಆವಾವ ಭಾವದಲ್ಲಿ ಮಾಡಿ ಕೂಡಿಹೇವೆಂಬವರ ಬಾಗಿಲ ತೋರಯ್ಯ. ಆವಾವ ಭಾವದಲ್ಲಿ ಮಾಡಿ ಕೂಡಿಹೇವೆಂಬವರ ಬಾಗಿಲ ತೋರಯ್ಯ. ತನುವನ್ನೊಪ್ಪಿಸಿದವರ, ಮನವನ್ನೊಪ್ಪಿಸಿದವರ, ಧನವನ್ನೊಪ್ಪಿಸಿದವರ ಬಾಗಿಲ ತೋರಯ್ಯ. ತನುವನ್ನೊಪ್ಪಿಸಿದವರ, ಮನವನ್ನೊಪ್ಪಿಸಿದವರ, ಧನವನ್ನೊಪ್ಪಿಸಿದವರ ಬಾಗಿಲ ತೋರಯ್ಯ. ಇವೆಲ್ಲವನ್ನೊಪ್ಪಿಸಿ ಜಂಗಮವೆನ್ನವರೆನ್ನವರೆಂಬವರ ಕೆರಹ ಹೊತ್ತಿರಿಸನ್ನನು ಕೂಡಲ ಸಂಗಮ ದೇವ. ಈ ವಚನ ಭಾಳ ಚಿಂತನೆ ಮಾಡಬೇಕಾಗಿರುವಂಥ ವಚನ. ಎಲ್ಲ ವಚನಗಳು ಅಷ್ಟೇ. ಈ ವಚನ ಭಕ್ತರಾದವರು ಹೇಗೆ ಯಾವ ಲಕ್ಷಣಗಳನ್ನು ಹೊಂದಿರಬೇಕು ಮತ್ತು ಅಂತಹ ಭಕ್ತರಿಗೆ ನಾನು ಎಂತಹ ಮರ್ಯಾದೆ ಕೊಡ್ತೇನೆ ಅಂಥೇಳಿ ಧರ್ಮಪಿತ ಬಸವ ತಂದೆ ಹೇಳ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದಾರೆ, ಆವಾವ ಭಾವದಲ್ಲಿ ಮಾಡಿ ಕೂಡಿವೆಂಬವರ ಬಾಗಿಲ ತೋರಯ್ಯ ಅಂತ ಹೇಳ್ತಾರೆ. ಭಕ್ತಿಗೆ ಭಾವ ಭಾಳ ಮುಖ್ಯ. ಯಾವ ರೀತಿಯಾಗಿ ನಿಮ್ಮ ಅಡುಗೆಗೆ ಅನ್ನಕ್ಕೆ ಉಪ್ಪು ಅಂತೇವೆ ನಾವು, ಕೇವಲ ಅನ್ನಕ್ಕೆ ಮಾತ್ರ ಅಲ್ಲ, ಯಾವುದೇ ಅಡುಗೆ ಮಾಡಿದರೂ ನೀವು ಅದಕ್ಕೆ ಒಂದಿಷ್ಟು ಉಪ್ಪಿದ್ರೆ ಅದು ರುಚಿ ಹೆಚ್ಚೋದು. ಎಷ್ಟೇ ನೀವು ವಸ್ತುಗಳನ್ನು ಬಳಸಿದರೂ ಕೂಡ, ಸಾಂಬಾರು ಮಸಾಲೆ ಪದಾರ್ಥಗಳನ್ನು ಬಳಸಿದರೂ ಕೂಡ ಉಪ್ಪು ಹಾಕದೆ ಹೋದರೆ ಅದು ರುಚಿ ಬರಲ್ಲ. ಹಾಗೆ ನಾವು ಜೀವನದಲ್ಲಿ ಏನೇ ಮಾಡಿದರೂ ಕೂಡ, ಭಕ್ತಿನೇ ಮಾಡಲಿ, ಯಾವುದೇ ನಮ್ಮ ಕಾಯಕನೇ ಮಾಡಲಿ, ಅಥವಾ ನಮ್ಮ ಕೌಟುಂಬಿಕ ಸಾಮರಸ್ಯದ ಜೀವನವನ್ನು ಸಾಗಿಸಬೇಕಾದರೂ ಕೂಡ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಭಾವ ಭಾವ ಭಾವ. ಈ ಭಾವವನ್ನು ಏನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಅಂದ್ರೆ, ಭಾವ ಸದ್ಭಾವವಾಗಬೇಕು, ಚಿತ್ತ ಸುಚಿತ್ತವಾಗಬೇಕು, ಏನಾಗಬೇಕು, ಮನಸ್ಸು ಮನವಾಗಬೇಕು, ಮತ್ತೇನಾಗಬೇಕು, ಅಹಂಕಾರ ನಿರಹಂಕಾರ ಆಗಬೇಕಾಗಿದೆ. ಇವನು ಉನ್ನತೀಕರಣ ಮಾಡಿಕೊಳ್ಳುವುದೇ ಸಾಧನೆ, ಮತ್ತೇನಲ್ಲ. ಬಸವಾದಿ ಶರಣರು ಕೊಟ್ಟಿರುವಂಥದ್ದು ಏನಪ್ಪ ಅಂತಂದರೆ, ಪದಾರ್ಥವನ್ನು ಪ್ರಸಾದವನ್ನಾಗಿ ಮಾಡಿಕೊಂಡು ಬದುಕಿದರೆ ಅದೇ ಜೀವನದ ಸಾರ್ಥಕತೆ. ದೇವನನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋದು. ದೇವರು ಹೊರಗೆ ಮಾತ್ರ ಅದಾನಂತ ಭ್ರಮಿಸೋದಲ್ಲ, ದೇವ ಹೊರಗೂ ಇದ್ದಾನೆ, ನನ್ನ ಒಳಗೂ ಇದ್ದಾನೆ, ಒಳಗೂ ಹೊರಗೂ ಏಕವಾಗಿರ್ತಕ್ಕಂಥ ಪರಾತ್ಪರ ವಸ್ತುವನ್ನು ನಾವು ಯಾವ ಸಾಧನದಿಂದ ಅವನನ್ನು ಗ್ರಹಿಸಬೇಕಾಗಿದೆ ಅಂದ್ರೆ ಸದ್ಭಾವದಿಂದ. ಹಾಗಾಗಿ ಅಪ್ಪ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಭಾವ ಅನ್ನೋದು ಭಾಳ ಮುಖ್ಯ. ಆವಾವ ಭಾವದಲ್ಲಿ ಮಾಡಿ ಕೂಡಿಹೇವೆಂಬವರ ಬಾಗಿಲ ತೋರಯ್ಯ ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಭಕ್ತಿಗೆ ಭಾವ, ಭಕ್ತಿಯ ಭಾವ ಅದು ಹಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ. ಬಸವಾದಿ ಶರಣರು ಮಾಡಿದ್ದೆಲ್ಲರೂ ಭಕ್ತಿನೇ, ಆದರೂ ಕೂಡ ಅವ್ರದ್ದು ಒಂದೊಂದು ಇತಿಹಾಸ ಆಗಿದೆ, ಒಬ್ಬೊಬ್ಬರು ಒಂದೊಂದು ಇತಿಹಾಸ ಆಗಿದೆ. ಯಾಕಂತಂದರೆ ಅವರ ಭಾವ ಆ ಒಂದು ಪರವಶಕತೆಗೆ ಏರಿ ಭಕ್ತಿಯ ಅತ್ಯುನ್ನತ ಸ್ಥಿತಿಯನ್ನು ತಲುಪಿತ್ತು ಅವತ್ತು 12ನೇ ಶತಮಾನದಲ್ಲಿ. ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಯಾವುದಾದರೂ ಭಾವದಿಂದ, ಯಾವ ಭಾವದಿಂದ, ಒಬ್ಬೊಬ್ಬರಿಗೆ ಒಂದೊಂದು ಥರ ಭಾವ. ಒಬ್ಬರಿಗೆ ತನುವನ್ನು ಒಪ್ಪಿಸಬೇಕು ಅನ್ನುವಂಥ ಭಾವ, ತನುವನ್ನು ಒಪ್ಪಿಸಿದವರ. ತನು ಅಂದರೆ ಏನು, ಆವಾವ ಭಾವ ಅಂತಂದರೆ, ನಾ ಯಾಕೆ ಮಾತಾಡಬಾರ್ದು ಅಂತಂದರೆ, ನಾನು ಹೇಳ್ತಾ ಇರೋದು ಬೇರೆ ವಿಷಯ ಅಲ್ಲ, ಅಪ್ಪ ಬಸವಣ್ಣವ್ರ ವಚನ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂದರೆ, ತನುವನ್ನು ಒಪ್ಪಿಸಿದವರ. ತನುವನ್ನು ಒಪ್ಪಿಸುವುದಂದ್ರೆ ಏನು, ನಮ್ಮ ದೇಹವನ್ನು ಒಪ್ಪಿಸುವುದಂತಂದರೆ ತನುವಿನ ಕ್ರಿಯೆಗಳನ್ನು ಒಪ್ಪಿಸೋದು. ನಮಗೇನು ಗೊತ್ತಿಲ್ಲ, ಭಕ್ತಿ ಗೊತ್ತಿಲ್ಲ, ವಿರಕ್ತಿ ಗೊತ್ತಿಲ್ಲ, ಸಾಧನೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಆ ಗುರುವಿನ ಕಾರ್ಯಕ್ಕೆ ನಿನ್ನ ತನುವನ್ನು ಅರ್ಪಣೆ ಮಾಡು ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ತನುವನ್ನೊಪ್ಪಿಸಿದವರ, ಧನವನ್ನೊಪ್ಪಿಸಿದವರ, ಮನವನ್ನೊಪ್ಪಿಸಿದವರ. ನಿನ್ನ ಕಡೆ ತನುವನ್ನೊಪ್ಪಿಸು, ಮನವನ್ನೊಪ್ಪಿಸು, ಧನವನ್ನೊಪ್ಪಿಸು. ಈ ಮೂರನ್ನು ಎಲ್ಲಿ ಒಪ್ಪಿಸಬೇಕು, ಎಲ್ಲಿ ಒಪ್ಪಿಸಬೇಕು ಅನ್ನೋದು ಭಾಳ ಮುಖ್ಯ. ಒಪ್ಪಿಸ್ತಾರೆ, ಜಗತ್ತಿನ ತುಂಬ ಒಪ್ಪಿಸ್ತಾ ಇದ್ದಾರೆ, ತನು ಮನ ಧನವನ್ನು ಒಪ್ಪಿಸಾಗ್ತಾರೆ. ಆದರೆ ಎಲ್ಲಿ ಒಪ್ಪಿಸ್ಬೇಕಂತ ಹೇಳ್ತಾರೆ, ಆ ಜಂಗಮ ಕಾರ್ಯಕ್ಕೆ ಒಪ್ಪಿಸ್ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಇವೆಲ್ಲವನ್ನು ಒಪ್ಪಿಸಿ ಜಂಗಮವೆನ್ನವರೆನ್ನವರೆಂಬವರ ಕೆರಹ ಹೊತ್ತಿರಿಸನ್ನನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಲ್ಲಿ ಜಂಗಮ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಅದು ಆ ಜಂಗಮತ್ವದ ಅಂತಂದರೆ, ಆ ಜಂಗಮತ್ವ ನಿಮ್ಮೊಳಗೂ ಇದೆ, ನನ್ನೊಳಗೂ ಇದೆ, ಪ್ರತಿಯೊಬ್ಬರೊಳಗೂ ಸಚರಾಚರಗಳಲ್ಲಿ ಇದೆ. ಅದು ವ್ಯಕ್ತವಾಗಿ ಎಲ್ಲಿ ತೋರ್ತದೆ ಅಂತಂದರೆ ಅದು ಪರಿಣಾಮದಲ್ಲಿ ತೋರ್ತದೆ. ಯಾರು ಅರಿವು ಮತ್ತು ಆಚಾರವನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಸಫಲತೆ ಹೆಜ್ಜೆನೇ ಇಟ್ಟಾರೋ ಅವರಲ್ಲಿ ಅನುಭವವಾಗಿ ತೋರಿ ಬರುವುದೇ ಆ ಜಂಗಮತ್ವ ಅಂತ ಹೇಳ್ತಾರೆ. ಅದಕ್ಕೆ ಜಂಗಮತ್ವದ ಬಗ್ಗೆ ಹೇಳ್ತಾರೆ ನಮ್ಮ ಚನ್ನಬಸವನವರು ಕೂಡ. ಏನಂತ, ಕೇಶ ಕಾಷಾಯ ಅಂಬರವ ಧರಿಸಿದರೇನು, ವಿಭೂತಿ ರುದ್ರಾಕ್ಷಿಯ ಬುಸಿದಡೇನು, ಸಾಕಾರದಲ್ಲಿ ಸನುಮತನಲ್ಲ, ನಿರಾಕಾರದಲ್ಲಿ ನಿರುತನಲ್ಲ, ಪಾರಮಾರ್ಥದಲ್ಲಿ ಪರಿಣಾಮಿಯಲ್ಲ ಅಂತ ಹೇಳ್ತಾರೆ.
ಇದು ಕಾರಣ ಕೂಡಲೇ ಚೆನ್ನ ಸಂಗಮ ದೇವ ಅರಿವು ಆಚಾರ ಉಳ್ಳಡೆ ಜಂಗಮ ಅಂತ ಹೇಳ್ತಾರೆ. ಅಂದರೆ ಯಾರು ಜಂಗಮ ಅಂತಂದರೆ ಕೇವಲ ಕಾವಿ ಬಟ್ಟೆ ಹಾಕೊಂಡು ಮಾತ್ರಕ್ಕೆ ಜಂಗಮರಲ್ಲ, ಕೇವಲ ಬಿಳಿ ಬಟ್ಟೆ ಮಾತ್ರ ಹಾಕೊಂಡು ಮಾತ್ರಕ್ಕೆ ಜಂಗಮ ಅಲ್ಲ. ಇವರಿಬ್ಬರು ಜಂಗಮ ಅಲ್ಲ ಅಂತ ಹೇಳ್ಕೊಂತ ತಿರುಗಾಡಿದ್ರು ಜಂಗಮ ಅಲ್ಲ. ಕೆಲವೊಂದಷ್ಟು ಜನ ಇದ್ದಾರೆ, ಕಾವಿ ಹಾಕೊಂಡವ್ರು ಜಂಗಮ ಅಲ್ಲ ಅಂತಾರೆ, ಬಿಳಿ ಹಾಕೊಂಡವ್ರು ಜಂಗಮ ಅಲ್ಲ. ಬಟ್ಟೆಗೆ ಅದಕ್ಕೆ ಸಂಬಂಧ ಇಲ್ಲ. ಬಟ್ಟೆ ಯಾವುದಾದ್ರೆ ಏನು, ಬದುಕಿನ ಬಟ್ಟೆ ಸರಿಯಾಗಿರ್ಬೇಕಂತ. ಬದುಕಿನ ಬಟ್ಟೆ ಸರಿ ಇರಬೇಕಲ್ಲ. ಬದುಕಿನ ಬಟ್ಟೆ ಅನ್ನಲಿಕ್ಕೆ ನೀವು ಏನು ಅರ್ಥ ಹುಡುಕ್ತೀರ ಅಂದರೆ ವಚನ ಸಾಹಿತ್ಯಕ್ಕೆ ಹೋಗಬೇಕು. ಹಾಗಾಗಿ ಅರಿವು ಮತ್ತು ಆಚಾರ ಅನ್ನೋದು ಬಹಳ ದೊಡ್ಡದು. ಎಲ್ಲರಿಗೂ ಕೂಡ ನಿಯಮ ಇದೆ. ಭಕ್ತನಾದವನಿಗೂ ಒಂದು ನೇಮ ನಿಷ್ಠೆ ಇದೆ, ಜಂಗಮನಾದವನಿಗೂ ಒಂದು ನೇಮ ನಿಷ್ಠೆ ಇದೆ. ಅಂತಹ ಜಂಗಮದ ನಿಷ್ಠೆಯಲ್ಲಿ ಸಾಗ್ತಕ್ಕಂತಹ ನಾವು ಬಸವ ಬಳ್ಳಿಗಳು, ಅವರು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಒಂದು ಆ ಪರಂಪರೆಯಲ್ಲಿ ಗರಡಿಯಲ್ಲಿ ಪಳಿಗೆ ಬಂದಿರತಕ್ಕಂಥ ನಾವೆಲ್ಲರೂ ಆ ಒಂದು ಗುರು ಕಾರ್ಯಕ್ಕೆ ಕಂಕಣ ಕಟ್ಟಿದವರು. ಅದಕ್ಕೆ ಒಂದು ಕಡೆ ಸರ್ವಜ್ಞ ಮೂರ್ತಿ ಒಂದು ಕಡೆ ಹೇಳ್ತಾರೆ, ಏನು ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ, ಅಡಿಗಡಿಗೆ ಅಶ್ವಮೇಧ ಫಲವಕ್ಕು, ಗುರು ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ ಅಂತ. ಗುರು ಕಾರ್ಯಕ್ಕಾಗಿ ಯಾರು ತನ್ನ ತನು ಮನ ಧನವನ್ನು ಕೊಟ್ಟು ಪ್ರಾಣವನ್ನು ಅರ್ಪಿಸಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾನೋ ಅವನೇ ಶ್ರೇಷ್ಠ ಅಂತ ಹೇಳ್ತಾರೆ. ಅಂತಹ ಛಾತಿ ಸದ್ಭಕ್ತರಲ್ಲಿ ಇರಬೇಕು, ಜಂಗಮರಲ್ಲಿ ಇರಬೇಕು. ಅದನ್ನು ಎಲ್ಲರೂ ಇವತ್ತು ನಾಡಿನಾದ್ಯಂತ ಕಾಣ್ಲಿಕ್ಕೆ ಸಿಗ್ತದೆ ಅಂತಂದರೆ ಕೆಲವು ಒಂದು ಸಂದರ್ಭಗಳಲ್ಲಿ ಸಿಗ್ತದೆ. ಅಂಥ ಒಂದು ಸಂದರ್ಭ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ನಾನು ಅತಿಶಯೋಕ್ತಿ ಮಾತಲ್ಲ. ಅಂತಹ ಭಕ್ತರು ಇಲ್ಲಿದ್ದಾರೆ, ಅಂಥ ಜಂಗಮರು ಇಲ್ಲಿದ್ದಾರೆ. ನಾವು ನಿರಾಕಾರದಲ್ಲಿ ನಿರತರಾಗಿ ಕೂಡ್ಲಿಕ್ಕೆ ಆಗದೆ ಹೋದರೂ ಸಾಕಾರದಲ್ಲಿ ಜಂಗಮ ಸೇವೆ, ಸಮಾಜ ಸೇವೆಯೇ ಜಂಗಮ ಸೇವೆ, ಧರ್ಮ ಪ್ರಸಾರದ ಕಾರ್ಯವೇ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಜಂಗಮರಿದ್ದಾರೆ ಅಂತೇಳಿ ಇವತ್ತಿಗೂ ಬಸವ ಪರಂಪರೆ ಸಂಸ್ಕಾರ ಈ ನಾಡಿಗೆ ಮುಟ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾಗಿ ಸಮಯದ ಅಭಾವ ಇದ್ದರೂ ಕೂಡ ಇಂತಹ ಜಂಗಮ ಕಾರ್ಯಗಳು ಎಷ್ಟು ಮಾಡಿದರೂ ಕೂಡ ಇವತ್ತು ಕಡಿಮೆನೇ ಅಂತ ಅನ್ನಿಸ್ತದೆ. ಇಷ್ಟೇ ನಾನು ಅಂತಿಮವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮಾಡೋದು ಕಲಿತು ಬಿಟ್ಟಾದ್ರೆ ಹೋಗಿ ಮಾಡಿರಿ, ಅಥವಾ ಅಡುಗೆ ಮನೆಗೆ ಹೋದ್ಮೇಲೆ ಮಾಡೋದನ್ನ ಚೆನ್ನಾಗಿ ಕಲಿಬೇಕಾಗ್ತದೆ. ಹೌದಲ್ಲ? ನಾವು ಅಡುಗೆ ಮನೆಗೆ ಹೋಗಿದ್ದ ಕರೆ ಅಡುಗೆ ಮಾಡಲಿಕ್ಕೆ ಬರ್ತಾ ಇಲ್ಲ ಎಷ್ಟು ವರ್ಷ ಆದವು ಅಂತಂದರೆ ಅಡುಗೆ ಮನೆದು ಪ್ರಾಬ್ಲಮ್ ಅಲ್ಲ, ಮಾಡೋರ ಪ್ರಾಬ್ಲಮ್ ಅಂತ. ಹಾಗೆ ನಾವು ಬಸವ ತತ್ವಕ್ಕೆ ಎಷ್ಟು ವರ್ಷ ಆಯ್ತು ಬಂದು ಅನ್ನೋದು ಭಾಳ ಮುಖ್ಯ ಅಲ್ಲ. 1, 2, 3, 4 ಇರೋದಲ್ಲ. ನಾವು ಎಷ್ಟು ಆ ಮಾನಸಿಕ ಸ್ತರದಿಂದ ವಿಕಾಸ ಆಗಿದ್ದೀವಿ, ಆತ್ಮನ ವಿಕಾಸದ ಹಂತಗಳನ್ನು ತಲುಪಿದ್ದೀವಿ. ಅದಕ್ಕೆ ಹೇಳಿದರು, ಭಕ್ತ ಆಗಬೇಕಾದ್ರೆ 15 ಉಪಸ್ಥಲಗಳಿದಾವೆ. ಶರಣರು ಹೇಳಿದ್ದು, ನಾವಲ್ಲ. ಶರಣರ ಪ್ರಕಾರ ನಾವು ಭಕ್ತರನಿಸ್ಕೋಬೇಕಾದ್ರೆ 15 ಉಪಸ್ಥಲಗಳು ದಾಟಬೇಕು. ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರುಕರ್ಣ ಸ್ಥಳ, ಆಮೇಲೆ ಲಿಂಗಧಾರಣ ಸ್ಥಳ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಹಿಂಗೆ ಬರ್ತದೆ 15 ಸ್ಥಳಗಳು. ಅಂದರೆ ನಾನು ಹೇಳೋ ಉದ್ದೇಶ ಇಷ್ಟೇ, ಚೆನ್ನಾಗಿ ಓದೋಣ. ಬಸವಾದಿ ಪ್ರಮುಖರು ಕೊಟ್ಟಿರ್ತಕ್ಕಂಥ ವಚನ ಗ್ರಂಥ ನಮ್ಮ ಕೈಯಲ್ಲಿದ್ದಾವೆ. ಇಂತಹ ಗಣಮೇಳಗಳು ಯಾಕೆ ಆಗ್ತಾ ಇದ್ದಾವೆ ಅಂತಂದರೆ ನಾವು ಯಾವುದನ್ನು ಮರ್ತಿದ್ದೀವೋ ಅದನ್ನು ಅರಿಲಿಕ್ಕಾಗಿ ಇಂಥ ವೇದಿಕೆ, ಅಂತಹ ಒಂದು ಶಕ್ತಿಯಾಗಿ ಜಂಗಮ ಕಾರ್ಯ ಮಾಡಿರ್ತಕ್ಕಂಥ ಎಲ್ಲ ಶರಣರಲ್ಲಿ ಮಹಾಶರಣೆ ಗುಡ್ಡಾಪುರ ದಾನಮ್ಮ ತಾಯಿಯವರು ಅಗ್ರಗಣ್ಯರು ಅನ್ನೋದನ್ನು ನೀವು ಮರಿಬಾರ್ದು. ಗುಡ್ಡಾಪುರದ ದಾನಮ್ಮ ತಾಯಿಯವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದು ಅವ್ರ ಮಾಹಿತಿ. ಆದರೆ ಒಬ್ಬ ಶರಣೆಯೂ ಕೂಡ ಜಂಗಮತ್ವವನ್ನು ಏರಬಹುದಂತ ಸಾಧಿಸಿ ತೋರಿಸಿರ್ತಕ್ಕಂಥವ್ರು ಯಾರು ಇದ್ದರೆ ಅದು ಗೃಹಸ್ಥಳಾಗಿ ಸತಿಪತಿಗಳು ಅಂದಾಗಿದ್ದರೂ ಕೂಡ ಆ ಜಂಗಮತ್ವದ ತುದಿಗೆ ಏರಿ ನಿಂತಿರ್ತಕ್ಕಂಥ ಮಹಾಶರಣೆ ಯಾರು ಇದ್ದರೆ ಗುಡ್ಡಾಪುರ ದಾನಮ್ಮ ತಾಯಿಯವರು. ಅದಕ್ಕೆ ಒಂದು ವಚನವನ್ನು ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತೀನಿ. ಜೇಡ ದಾಸಿಮಣ್ಣವ್ರು ಹೇಳ್ತಾರೆ, ನಿಡಿದೊಂದು ಕೋಲವನ್ನು ಕಡಿದು ಎರಡು ಮಾಡಿ, ನಿಡಿದೊಂದು ಕೋಲವನ್ನು ಕಡಿದು ಎರಡು ಮಾಡಿ, ಅಡಿಯ ಹೆಣ್ಣ ಮಾಡಿ ಆ ಹಿಡಿದಿರ್ಪ ಮೇಲಿನ ಒಂದು ಭಾಗವನ್ನು ಗಂಡು ಮಾಡಿ ನಡುವೆ ಹೊಸದಡೆ ಹುಟ್ಟಿರ್ಪ ಕಿಚ್ಚು ಹೆಣ್ಣು ಗಂಡು ರಾಮನಾಥ ಅಂತ ಪ್ರಶ್ನೆ ಮಾಡ್ತಾರೆ. ಒಂದು ಕೋಲದ ಅದನ್ನು ಕಡಿದು ಎರಡು ಮಾಡಿದ್ರಿ, ಒಂದನ್ನು ಕೆಳ ಅಂದ್ರಿ, ಒಂದು ಮೇಲಂದ್ರಿ, ಎರಡನ್ನೂ ಘರ್ಷಣೆ ಮಾಡಿರೋ ಒಂದು ಬೆಂಕಿ ಹುಡ್ತು. ಅದು ಹೆಣ್ಣು ಗಂಡು ಅಂತ ಆ ಕೋಲಿಗೆ ನೀವು ಕರಿಬೋದೇನೋ, ಆ ಹುಟ್ಟಿರ್ತಕ್ಕಂಥ ಅಗ್ನಿಗೆ ನೀವು ಕರೀಲಿಕ್ಕೆ ಆಗ್ತದೇನೋ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಅಗ್ನಿ ಅಂತಂದರೆ ಅನುಭವ, ನೆನಪಿಟ್ಕೊಂಡ್ಬಿಟ್ಟು. ಹೆಣ್ಣಿರಲಿ ಗಂಡಿರಲಿ ಅದು ಮುಖ್ಯ ಅಲ್ಲ, ಇದು ನಿಸರ್ಗದಲ್ಲಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಬಸವಾದಿ ಪ್ರಮುಖರ ಆ ವಿಚಾರಗಳಲ್ಲಿ ನಾವು ಜಂಗಮಣಿಸ್ಕೋಬೇಕಾದ್ರೆ ಅನುಭವದ ಎತ್ತರಕ್ಕೆ ಏರಬೇಕಾಗ್ತದೆ. ಅಂಥ ಅನುಭವದ ಎತ್ತರಕ್ಕೆ ಏರುವಂಥ ಒಂದು ವ್ಯವಸ್ಥೆ ಈ ಸಾಧನಾ ಮಾರ್ಗ, ಬಸವ ತತ್ವದ ಸಾಧನಾ ಮಾರ್ಗ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾವು ಬಸವ ಭಕ್ತಿಗೆ ಎಟ್ಲೀಸ್ಟ್ ತನು ಮನ ಧನವನ್ನು ಒಪ್ಪಿಸಿ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು ಮಾಡ್ತಕ್ಕಂಥ ಕಾರ್ಯಕ್ಕೆ, ಇನ್ನುಳಿದ ಜಂಗಮಗರು ಮಾಡ್ತಕ್ಕಂಥ ಕಾರ್ಯಕ್ಕೆ ನಮ್ಮ ತನು ಮನ ಧನವನ್ನು ಅರ್ಪಿಸಿದ್ದೇ ಆದರೆ ನಮಗೇನೋ ಎಲ್ಲವನ್ನೂ ಗೊತ್ತಾಗಲ್ರಿ ಅಂತ ಅಂದರೆ ಎಟ್ಲೀಸ್ಟ್ ಗೊತ್ತಿರ್ಲಿಕ್ಕೂ ಪರವಾಗಿಲ್ಲ.
ಎಟ್ಲೀಸ್ಟ್ ಅಂತ ತಿಳಿದಿರ್ತಕ್ಕಂಥ ಜಂಗಮರ ಆ ಬೆನ್ನರ ಹತ್ತಿದೇವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಈ ಶರಣೆ ದಾನಮ್ಮ ದೇವಿ ಉತ್ಸವ ತುಂಬ ಅದ್ಭುತವಾದ ಕಾರ್ಯ ಇಲ್ಲಿ ನೆರವೇರ್ತಾ ಇದೆ. ಯಾಕಂದರೆ ಗುಡ್ಡಾಪುರ ದಾನಮ್ಮ ತಾಯಿಯವ್ರನ್ನ ಕೇವಲ ಒಂದು ಮೂರ್ತಿಯನ್ನಾಗಿ ಮಾಡಿ, ಕೇವಲ ಕಡುಬು ಹೋಳಿಗೆಯನ್ನು ನೈವೇದ್ಯ ಮಾಡಿ ಅಷ್ಟಕ್ಕೆ ಸೀಮಿತ ಮಾಡಿ, ಆ ಶರಣೆಯ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇತಿಹಾಸದಲ್ಲಿ ಅಳಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಕೈಗೊಂಡಿರ್ತಕ್ಕಂಥ ಕಾರ್ಯ ಶ್ಲಾಘನೀಯ. ಅವರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸದಾ ನಾವು ಅವ್ರ ಜೊತೆಗೆ ಇರ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. ಶರಣು ಶರಣ.